ನಮಸ್ತೆ, ಮತ್ತೊಂದು ಮಿನಿ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಅಮೆರಿಕ ದೇಶದಲ್ಲಿದ್ದರೂ ಕೂಡ ತರಕಾರಿ ಗಿಡಗಳನ್ನೆಲ್ಲ ಬೆಳೆಸೋದಕ್ಕೆ ನನಗೆ ಇನ್ಸ್ಪಿರೇಷನ್ ಬಂದು ನಮ್ಮ ತಾತ. ಅವ್ರು ಇವಾಗ ಬದುಕಿಲ್ಲ. ಬಹುಶಃ ಅವ್ರು ಇದ್ದಿದ್ದರೆ ಅವ್ರ ಹತ್ರ ಇನ್ನೂ ಒಂದಷ್ಟು ಟಿಪ್ಸ್ಗಳನ್ನ ಕೇಳಿಕೊಂಡು ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಗಿಡಗಳಾಗಿರ್ಬೋದು ಅಥವಾ ಗಾರ್ಡನಿಂಗ್ ಬಗ್ಗೆ ಸ್ವಲ್ಪನಾದರೂ ನಾಲೆಡ್ಜ್ ಬರ್ತಾಯಿತ್ತು. ಇವಾಗ ಅಂದರೆ ಪ್ರತಿಯೊಂದು ಲರ್ನಿಂಗ್ ಪ್ರೋಸೆಸ್ಸೇ ಏನೂ ಗೊತ್ತಿರಲಿಲ್ಲ, ಝೀರೋಯಿಂದ ಸ್ಟಾರ್ಟ್ ಮಾಡಿದ್ದು. ಈ ಮಟ್ಟಕ್ಕೆ ಕಲ್ತಿರೋದು ಒಂಥರ ಸಂತೋಷ ಇದೆ, ಬಟ್ ಇನ್ನೂ ಕಲಿಯೋದಿದೆ. ನೋಡೋಣ ವರ್ಷ ಇಂಪ್ರೂವ್ಮೆಂಟ್ ಹೇಗಾಗತ್ತೆ ಅಂತ ಹೇಳಿಬಿಟ್ಟು ನನ್ನಲ್ಲಿ. ಇನ್ನು ನನಗೆ ಬಿಗ್ಗೆಸ್ಟ್ ಸಪೋರ್ಟ್ ಅಂತ ಅಂದರೆ ನನ್ನ ಹಸ್ಬೆಂಡ್. ಅವ್ರ ಸಪೋರ್ಟ್ ಇರಲಿಲ್ಲ ಅಂತ ಅಂದಿದ್ರೆ ನಂಗೆ ಇಷ್ಟೆಲ್ಲ ಮಾಡೋಕ್ಕೆ ಆಗ್ತಾನೇ ಇರಲಿಲ್ಲ. ಸೊ ತುಂಬಾ ಸಪೋರ್ಟ್ ಮಾಡ್ತಾರೆ. ಇಬ್ಬರು ಅರ್ಧ ಕೆಲಸ ಶೇರ್ ಮಾಡ್ಕೊಂಡು ಮಾಡ್ತೀವಿ. ಯಾರಿಗೂ ಈ ಒಂದು ಗಾರ್ಡನಿಂಗ್ ಕೆಲಸದಲ್ಲಿ ಬೇಜಾರು ಅಂತಲೇ ಆಗೋದಿಲ್ಲ, ಅಷ್ಟು ಇಂಟ್ರೆಸ್ಟ್ ಇಬ್ರಿಗೂ ಕೂಡ. ಸೊ ಇನ್ನು ಈ ಗಿಡಗಳು ನೋಡ್ತಾ ಇರ್ಬೋದು, ರೋಸ್ ಗಿಡಗಳೆಲ್ಲ ಶೇರ್ ಮಾಡ್ತಾ ಇದ್ದೆ. ಏನೋ ದೃಷ್ಟಿ ಆದಂಗೆ ಆಯಿತು ಏನೋ ಗೊತ್ತಿಲ್ಲ, ಎಲ್ಲ ಒಂಥರ ಹಾಳಾಗ್ಬಿಟ್ಟಿತ್ತು. ಇಟ್ಸ್ ಓಕೆ ಅಂತ ಹೇಳಿಬಿಟ್ಟು ಎಲ್ಲ ಟ್ರಿಮ್ ಮಾಡಿಬಿಟ್ಟು, ಅಂದರೆ ತುಂಬ ಉದ್ದ ಇತ್ತು, ಆಲ್ಮೋಸ್ಟ್ ಮರದಷ್ಟು ಹೈಟ್ ಆಗಿಬಿಟ್ಟಿತ್ತು ಗಿಡಗಳೆಲ್ಲ. ಸೊ ಎಲ್ಲ ಟ್ರಿಮ್ ಮಾಡಿ ಒಂದೇ ಲೆವೆಲ್ಗೆ ಇರಲಿ ಅಂತ ಹೇಳಿ, ಇನ್ನು ಫಂಗಸ್ ಆಗಿತ್ತು ಅನ್ನಲ್ಲ, ಆ ಲೀವ್ಸ್ ಕೂಡ ಕಟ್ ಮಾಡಿಬಿಟ್ಟು ಬಿಸಾಕ್ಬಿಟ್ಟು, ಅಲ್ಲೇ ಏನಾದರೂ ಬಿಸಾಕಿದ್ವಿ ಅಂತ ಅಂದರೆ ಬೇರೆ ಎಲೆಗಳಿಗೂ ಸ್ಪ್ರೆಡ್ ಆಗೋ ಚಾನ್ಸಸ್ ಇರುತ್ತೆ, ಅದಕ್ಕೋಸ್ಕರ. ಸೊ ಇವಾಗ ಹೊಸ ಚಿಗುರು ಕೂಡ ಬರ್ತಾ ಇದೆ, ಚೆನ್ನಾಗೂ ಬರ್ತಾ ಇದೆ ಗಿಡಗಳೆಲ್ಲ. ಇನ್ನು ನನ್ನ ಮಗಳು ಸ್ನ್ಯಾಕ್ಸ್ ಮಾಡಿ ತಂದ್ಕೊಟ್ಟಿದ್ದಾಳೆ, ನೋಡೋಣ ಬನ್ನಿ ಹೇಗಿದೆ ಅಂತ. That's the toppings. That bowling is toppings. It's too yummy. Thank you. Bye. ಲಾಸ್ಟ್ ಇಯರ್ ಸಮ್ಮರ್ ಹಾಲಿಡೇಸ್ ಅಂತೂ ತುಂಬ ಚೆನ್ನಾಗಿತ್ತು. ಮಕ್ಕಳ ಜೊತೆ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ದೆ. ಒಂದು ವರ್ಷ ಹೇಗೆ ಓಡೋಯ್ತು ಅಂತಲೇ ಗೊತ್ತಾಗ್ತಿಲ್ಲ. ಸೊ ಮೊನ್ನೆ ಕಳೆದಂಗಿದೆ. ಇನ್ನು ಈ ವರ್ಷ ಅಂತೂ ರಾಕಿ ಬಂದಮೇಲೆ ತುಂಬ ಬ್ಯುಸಿ ಆಗಿದೆ. ಬೆಳಗ್ಗೆ ಯಾವಾಗ ಆಗುತ್ತೆ, ರಾತ್ರಿ ಯಾವಾಗ ಆಗುತ್ತೆ ಗೊತ್ತಾಗೋದೇ ಇಲ್ಲ. ದಿನ ಆ ರೀತಿ ಓಡೋಗ್ತಾ ಇದೆ. ಇನ್ನು ಅವಳು ಮಾಡಿರುವಂತಹ ಸ್ನ್ಯಾಕ್ಸ್ ಎಲ್ಲ ಈ ರೀತಿ ನನಗೆ ರಾಕಿಗೂ ಕೊಡಿ ಅಮ್ಮ, ಅವನೇನು ಮಾಡ್ತಾನೆ ನೋಡೋಣ ಅಂತ. ಸೊ ಅವನಿಗೆ ಒಂದಷ್ಟು ಟ್ರೈನಿಂಗ್ ಕೊಡ್ತೀವಲ್ಲ, ಅವನಿಗೆ ಸ್ಟೇ ಅಂತ ಹೇಳ್ತೀವಿ, ಟಚ್ ಮಾಡಬಾರ್ದು ಅಂತ ಹೇಳ್ತೀವಿ. ಅದನ್ನು ಅರ್ಥ ಮಾಡ್ಕೊಂಡು ಪಾಪ ಆದಷ್ಟು ಕಂಟ್ರೋಲ್ಡ್ ಆಗಿರ್ತಾನೆ. ಆದರೆ ಅವ್ನು ಇನ್ನು ಪುಟ್ಟು ಪಪ್ಪಿ ಅಲ್ಲ, ಸೊ ಅವ್ನಿಗೆ ಸ್ವಲ್ಪ ಕಷ್ಟ ಆಗುತ್ತೆ. ಅವಾಗ ಹಿಂಗೆ ಓಡ್ ಬಂದ್ಬಿಡ್ತಾನೆ, ನಿಧಾನಕ್ಕೆ ಮುಟ್ಟೋದು, ಇಲ್ಲಾಂದರೆ ಜಂಪ್ ಕೂಡ ಮಾಡಿಬಿಡ್ತಾನೆ. ಅದಕ್ಕೆ ನಾನು ಇಟ್ಕೊಂಡಿದ್ದೆ. ಇನ್ನು ಇಬ್ಬರು ಮಕ್ಕಳು ರೂಮಲ್ಲಿ ಕೂತ್ಕೊಂಡಿದ್ರು. ಅವ್ರು ಇಲ್ಲ ಅಂತ ಅಂದ್ಬಿಟ್ಟು ಫುಲ್ ಹುಡುಕಾಡ್ತಾ ಇದ್ದ, ಎಲ್ಲಿದ್ದಾರೆ ನೋಡಪ್ಪ ಅಂತ ಕರ್ಕೊಂಡು ಬಂದರೆ, ಇಲ್ಲಿ ನೋಡಿ ಡೋರ್ ಹತ್ರನೇ ಕೂತ್ಕೊಂಡಿರೋದು ಅವ್ರಿಗೋಸ್ಕರ, ಅವ್ರು ಬರೋದಕ್ಕೆ. ಇನ್ನು ಅವರು ಕೂಡ ಆಟ ಆಡ್ತಿದ್ರು ಬಂದುಬಿಡ್ತಾರೆ ಅವ್ನು ಈ ಥರ ಹುಡ್ಕೊಂಡು ಬಂದಾಗ. ಅವನ ಹತ್ರನೇ ಕೂತ್ಕೊಂಡು ಆಟ ಆಡಿದ್ರೆ ಬಿಡೋದಿಲ್ಲ. ಇನ್ನು ಕ್ರೇಟ್ ಒಳಗೆ ಒಂದೊಂದ್ಸರಿ ಹಾಕ್ಬಿಟ್ಟು ಅವನನ್ನು ಅಲ್ಲಿ ಕೂತ್ಕೊಂಡು ಆಡ್ತಾರೆ. ಸೊ ಈ ರೀತಿಯೇ ಆಗ್ತಿರತ್ತೆ. ಏನೇ ಹೇಳಿ ಅವರು ಕೇಳ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಎಷ್ಟೊಂದು ದಿನ ಬೇಡ ಅಂತ ಇದೆ, ಬಟ್ ಕೊಡಿಸಿಲ್ಲ ಅಂದಿದ್ರೆ ತಪ್ಪು ಮಾಡಿರ್ತಿದ್ದೆ ಅಂತ ಇವಾಗ ಅನಿಸುತ್ತೆ. ಎಷ್ಟು ಮುದ್ದು ಮಾಡ್ತಾರೆ. ಅವನು ಅಷ್ಟೇ, ಅವ್ರ ಹತ್ರ ಅಷ್ಟು ಚೆನ್ನಾಗಿರ್ತಾನೆ, ನೋಡ್ಬೋದು. ಅವ್ರಗಳ ಮಧ್ಯ ಈ ಒಂದು ಬಾಂಡಿಂಗ್ ನೋಡೋದಕ್ಕೆ ಏನೋ ಒಂಥರ ಸಂತೋಷ ಆಗುತ್ತೆ. ಅದರಲ್ಲೂ ಅವ್ನಿಗೆ ಈ ರೀತಿ ನಿಂಗೆ ಓಡಾಡಿದ್ಯಾ, ಕೈ ನೋವ್ತಾ ಇದೆಯಾ, ನಿನ್ನ ಕೈಯೆಲ್ಲ ಮಸಾಜ್ ಮಾಡಿಕೊಡ್ತೀನಿ ಅಂತ ಹೇಳ್ಬಿಟ್ಟು ಈ ಥರ ಕೂರಿಸ್ಕೊತಾಳೆ. ಅದು ಅವ್ನಿಗೊಂಥರ ಸಂತೋಷ ಆಗುತ್ತೆ. ಆ ಪುಟ್ಟು ಕೈಗಳಲ್ಲಿ, ಅಂದರೆ ಅವಳೇ ಸಣ್ಣವಳು, ಅವಳು ಇಷ್ಟು ಚೆನ್ನಾಗಿ ಕೇರ್ ಮಾಡ್ತಾಳೆ. ನನ್ನ ದೊಡ್ಡ ಮಗಳಂತೂ ಹೇಳೋದೇ ಬೇಡ, ನಿಮಗೆಲ್ಲ ಗೊತ್ತು. ಸೊ ಅಷ್ಟು ಚೆನ್ನಾಗಿ ಅವನನ್ನು ನೋಡ್ಕೊತಾಳೆ. ಇದಾಗಿತ್ತು ಇವತ್ತಿನ ಮಿನಿ ವ್ಲಾಗ್. ಥ್ಯಾಂಕ್ ಯು ಫಾರ್ ವಾಚಿಂಗ್.